ವೆಲ್ಕಮ್ ಟು ಮೈ ಚಾನೆಲ್. ಮತ್ತೊಂದು ಮುಖ್ಯವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. KCET 2025ಕ್ಕೆ ಸಂಬಂಧಪಟ್ಟಂತೆ KCET 2025 ಅರ್ಜಿ ಸಲ್ಲಿಸಿದ ನಂತರ ಮುಂದೇನು ಅಂತಕ್ಕಂಥ ಒಂದು ವಿಷಯವಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ KEA ಮುಖ್ಯವಾದ ವೆಬ್ಸೈಟ್ ನಲ್ಲಿ ಈಗಾಗಲೇ ಹಂಚಿಕೊಂಡಿದ್ದಾರೆ. ಅದನ್ನ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಗೈಡ್ಲೈನ್ಸ್ ಫ್ರಮ್ KEA ವಾಟ್ ನೆಕ್ಸ್ಟ್ ಅಂತ ಹೇಳಿ ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು KEA 2025ಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಿರ್ತೀರಿ, ಅಥವಾ ಇನ್ನೂ ಕೆಲವೊಂದಿಷ್ಟು ಜನ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸುವ ಪ್ರಯತ್ನದಲ್ಲಿ ಇರ್ತೀರಿ. ಸೊ ಇವು ಒಟ್ಟಾರೆಯಾಗಿ ತಮ್ಮ KCET 2025 ಅರ್ಜಿ ಸಲ್ಲಿಸಿದಾದ ನಂತರ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಇದೆ, ಮುಖ್ಯವಾಗಿರ್ತಕ್ಕಂಥ ಮಾಹಿತಿ. ಇದರಲ್ಲಿ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ರಿಸರ್ವೇಶನ್ ಅನ್ನ ಬಯಸ್ತಕ್ಕಂಥ ವಿದ್ಯಾರ್ಥಿಗಳು, ಪ್ರವರ್ಗದ ವಿದ್ಯಾರ್ಥಿಗಳು, ವಿವಿಧ SC ST OBC ಹಿಂದುಳಿದ ವರ್ಗಗಳ 2A 2B 3A 3B ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಇನ್ನ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು 371J ನ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಇನ್ನೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿಗಳು ಬರ್ತಾ ಇದಾವೆ, ವಿಶೇಷ ಪ್ರವರ್ಗಗಳು, ಆ ವಿಶೇಷ ಪ್ರವರ್ಗಗಳ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ಬೇಕಂತಕ್ಕಂಥದ್ದನ್ನ ನಾನು ನಮ್ಗೆ ತಿಳಿಸ್ತಾ ಇದ್ದೀನಿ. ಈಗ KCETಗೆ 2025 ಅರ್ಜಿ ಸಲ್ಲಿಸಿದ ನಂತರ ಏನ್ ಮಾಡ್ಬೇಕಂತಕ್ಕಂಥದ್ದೇ ಈಗಾಗಲೇ ಒಂದು ಗೈಡ್ಲೈನ್ಸ್ ಅನ್ನ KEAದವರು ಶಾರ್ಟ್ ಕಟ್ ಆಗಿ ನೀಡಿದ್ದಾರೆ ವೆಬ್ಸೈಟ್ ನಲ್ಲಿ. ಅದರ ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಮಾಹಿತಿ ತಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಕೇಳ್ತೇನೆ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನ ಮಾಹಿತಿಯನ್ನ ಕಳಿಸ್ಕೊಡಿ, ಅವ್ರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಈ CETಗೆ ಮತ್ತು NEETಗೆ ಮತ್ತು JEEಗೆ ಸಂಬಂಧಪಟ್ಟಂತ ಹಲವಾರು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡುವವನಿದ್ದೇನೆ. ನನಗೂ ಕೂಡ ಒಂದು ಮೋಟಿವ್ ಸಿಗ್ತದೆ ಅಂತ ಹೇಳ್ತಾ ಇದರಿಂದ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ CET ತನ್ನ ಮುಖ್ಯವಾದ ವೆಬ್ಸೈಟ್ ನಲ್ಲಿ CET ದಿಕ್ಸೂಚಿ ಸಾಮಾನ್ಯ ಪ್ರವೇಶ ಪರೀಕ್ಷೆ 2025ಕ್ಕೆ ಕುರಿತಾದ ಒಂದು ಶಾರ್ಟ್ ಅಪ್ಡೇಟ್ ಅನ್ನ ನೀಡಲಾಗಿದೆ. ಆ ಶಾರ್ಟ್ ಅಪ್ಡೇಟ್ ನಲ್ಲಿ ಬರ್ತಕ್ಕಂತ ಒಂದಿಷ್ಟು ಮಾಹಿತಿ ಏನೇನ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಈಗಾಗಲೇ ನೀಡಿದ್ದಾರೆ. ತಾವು ಕೂಡ ಅರ್ಜಿಯನ್ನ ಸಲ್ಲಿಸಿರ್ತೀರಿ, ಕೊನೆ ಹಂತದಲ್ಲಿ ಇರ್ತೀರಿ. ಅರ್ಜಿ ಸಲ್ಲಿಸಿದ ನಂತರ ನೀವು ವ್ಯಾಸಂಗ ಮಾಡುತ್ತಿರುವ ಕಾಲೇಜಿನಲ್ಲಿ ಸಲ್ಲಿಸಲು ಸಿದ್ಧಪಡಿಸಿ ಇಟ್ಟುಕೊಳ್ಳಬೇಕಾದ ದಾಖಲೆಗಳ ವಿವರಗಳು. ಸೊ ಕಡ್ಡಾಯವಾಗಿ ತಾವೇನೆಲ್ಲ ಅರ್ಜಿಗಳನ್ನ ಸಲ್ಲಿಸ್ತೀರಿ, ಕ್ಲೇಮ್ ವೆರಿಫೈಡ್ ಅಂತ ಬಂದ್ರು ಕೂಡ, ಕ್ಲೇಮ್ ನಾಟ್ ವೆರಿಫೈಡ್ ಅಂತ ಬಂದ್ರು ಕೂಡ, ಒಂದಿಷ್ಟು ಸೆಟ್ ಅನ್ನ ನಿಮ್ಮ ಸಲ್ಲಿಸಿರ್ತಕ್ಕಂಥ ಸೆಟ್ ಏನೇನಿದೆ ಅದನ್ನ ಕಡ್ಡಾಯವಾಗಿ ಕಾಲೇಜಿಗೆ ಸಲ್ಲಿಸಬೇಕಾಗಿರ್ತದೆ. ಸೊ ಅದರಲ್ಲಿ ಒಂದನೇದು ಅಂದ್ರೆ CET 2025ಕ್ಕೆ ನೀವೇನ್ ಭರ್ತಿ ಮಾಡಿ ಫೈನಲ್ ಸಬ್ಮಿಟ್ ಮಾಡಿರ್ತೀರಿ, ಆ ಫೈನಲ್ ಸಬ್ಮಿಟ್ ಮಾಡಿರುವ ಒಂದು ಅರ್ಜಿಯ ಪ್ರತಿ ಜೊತೆಗೆ ನೀವು ಡೌನ್ಲೋಡ್ ಮಾಡಿಕೊಂಡಿರ್ತಕ್ಕಂಥ ಕ್ಲೇಮ್ ಸರ್ಟಿಫಿಕೇಟು, ಯಾರೆಲ್ಲ ವಿದ್ಯಾರ್ಥಿಗಳ ಕ್ಲೇಮ್ ವೆರಿಫೈಡ್ ಅಂತ ಬಂದಿದೆ ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಕ್ಲೇಮ್ ನಾಟ್ ವೆರಿಫೈಡ್ ಅಂತ ಬಂದಿದೆ. ನಾಟ್ ವೆರಿಫೈಡ್ ಅಂತ ಬಂದವರು ಇಮಿಡಿಯೇಟ್ ಆಗಿ ತಮ್ಮ ಕಾಲೇಜ್ ಪ್ರಾಂಶುಪಾಲರ ಭೇಟಿಯಾಗಿ ಎಲ್ಲ ಮಾಹಿತಿಗಳನ್ನ ಕೊಟ್ಟು ಅಲ್ಲಿಂದ KEA ಅವರು ಒಂದು ಲಾಗಿನ್ ನಲ್ಲಿ ಅವರು ಅನುಮೋದಿಸ್ತಾರೆ. ನಂತರ ನೀವು ಮುಂದಿನ ಹಂತದ ಎಲ್ಲ ಅನುಕೂಲತೆಗಳನ್ನ ತಾವು ಪಡೆಯಬಹುದು. ಯಾರೆಲ್ಲ ಕ್ಲೇಮ್ ನಾಟ್ ವೆರಿಫೈಡ್ ಅಂತ ಬಂದಿದೆ, ಈಗಾಗಲೇ ನಾನು ಮೊದಲನೇ ವಿಡಿಯೋದಲ್ಲಿ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ತಾವು ತಡ ಮಾಡದೆ ಕಾಲೇಜಿನ ಪ್ರಾಂಶುಪಾಲರಿಗೆ ಹೋಗಿ ಇದೇ ಕಾಪಿಯನ್ನ ಕೊಡಿ. ಇನ್ನು SSLC ಮತ್ತು 10ನೇ ತರಗತಿಯ ಅಂಕಪಟ್ಟಿಯನ್ನು ಕೂಡ ಕೊಡಬೇಕಾಗ್ತದೆ. 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಇದೆ. 1ರಿಂದ 12ನೇ ತರಗತಿವರೆಗೆ ಓದಿರ್ತಕ್ಕಂಥ ಕರ್ನಾಟಕದ ವಿದ್ಯಾರ್ಥಿಗಳು 1ರಿಂದ 10ರವರೆಗೆ ವ್ಯಾಸಂಗ ಪ್ರಮಾಣ ಪತ್ರವನ್ನ ತಮ್ಮ ಸಂಬಂಧಿಸಿದ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಂದ ಪಡೆದು ಅದರ ಸೀಲು ಸಹಿ ಇರಬೇಕು. ಜೊತೆಗೆ ಅದರ ಮೇಲೆ ತಾವು ಅಧ್ಯಯನ ಮಾಡಿರುವ ತಾಲೂಕಾ ಕೇಂದ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ಸಹಿಯನ್ನು ತಪ್ಪದೆ ಪಡೆದಿರಬೇಕು, ಅದರ ಒಂದು ಪ್ರತಿ. ಒಂದ್ ವೇಳೆ PUCಯ ತಾವು ಅಧ್ಯಯನದ ಸರ್ಟಿಫಿಕೇಟ್ ಅನ್ನ ಕೊಡೋದೇ ಆದ್ರೆ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನ ಪಡೆದಿರ್ತೀರಿ. ನಂತರ ಉಪನಿರ್ದೇಶಕರು ಪದವಿಪೂರ್ವ ಶಿಕ್ಷಣ ಇಲಾಖೆಯವರ ಒಂದು ಮೇಲು ಸಹಿಯನ್ನ ತಾವು ಪಡ್ಕೊಳ್ಳೇಬೇಕು. ಇದಿಷ್ಟು ನಿಮ್ಮ ಕಾಲೇಜಿಗೆ ಸಲ್ಲಿಸಬೇಕಾಗಿರತಕ್ಕಂತ ದಾಖಲೆಗಳು. ಜೊತೆಗೆ ಇಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಅನ್ನ KEAದವರು ನೀಡಿದ್ದಾರೆ. ಯಾವುದೇ CBSE ಮತ್ತು ICSE ಅಭ್ಯರ್ಥಿಗಳು ಮೇಲು ರುಜು ಅಗತ್ಯ ಇಲ್ಲ, ಕೇವಲ ಅವರೊಂದು ವ್ಯಾಸಂಗ ಪ್ರಮಾಣ ಪತ್ರ ಮಾತ್ರ ನೀಡಿದರೆ ಸಾಕು ಅಂತಕ್ಕಂಥದ್ದು ಒಂದಿದೆ. ಇನ್ನು ನಿಮ್ಗೆ ಯಾರೆಲ್ಲ ಕ್ಯಾಟಗರಿ, ಯಾವೆಲ್ಲ ಮೀಸಲಾತಿಗಳು ಅನ್ವಯ ಆಗ್ತದೆ ಅಂತವ್ರು ಮಾತ್ರ ಈ ಅಭ್ಯರ್ಥಿಗಳನ್ನ ಈ ಕೆಳಗಿನ ದಾಖಲೆಗಳನ್ನ ತಾವು ಪಡೆದಿಟ್ಕೊಳ್ಳಿರ್ಬೇಕು.
SC ST ಮತ್ತು ಪ್ರವರ್ಗ 1ರ ವಿದ್ಯಾರ್ಥಿಗಳು ಮಾತ್ರ ಪ್ರತ್ಯೇಕವಾಗಿ ಮತ್ತು ಸಾಮಾನ್ಯ ವರ್ಗದವರು ಎಲ್ಲರೂ ಸೇರಿ ಸಾಮಾನ್ಯ ವರ್ಗದವರಿಗೂ ಕೂಡ ಇದು ಅನ್ವಯ ಆಗ್ತದೆ. ಸೂಪರ್ ನ್ಯೂಮರರಿ ಕೋಟಾಕ್ಕೆ ನೀವು ಅರ್ಹರಾಗಬೇಕು ಅಂದ್ರೆ ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷದ ಒಳಗೆ ಇದ್ರೆ ತಾವು ಕೂಡ ಒಂದು ಆದಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಂಡಿರಬೇಕು. 2A 2B 3A 3B ಕ್ಯಾಟಗರಿ 1 SC ST ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಕೂಡ ಆದಾಯ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು. ಸಲ್ಲಿಸಿದಾಗ ಮಾತ್ರ ಸೂಪರ್ ನ್ಯೂಮರರಿ ಕೋಟಾ ತಮ್ಗೆ ಅನ್ವಯ ಆಗ್ತದೆ. ಸೂಪರ್ ನ್ಯೂಮರರಿ ಕೋಟಾ ಅಂದ್ರೇನು, ಕಡಿಮೆ ಖರ್ಚಿನಲ್ಲಿ ಇಂಜಿನಿಯರಿಂಗ್ ಅನ್ನ ಹೇಗ್ ಮಾಡ್ಬೇಕು ಎಂಬುದ್ರ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ. ತಾವು ಆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ. ಇನ್ನು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರದ ಕುರಿತಾಗಿ ಯಾರೆಲ್ಲ ಕನ್ನಡ ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿವರೆಗೆ ಅಧ್ಯಯನ ಮಾಡಿರ್ತೀರಿ ತಾವು ಕಡ್ಡಾಯವಾಗಿ ಕನ್ನಡ ಮಾಧ್ಯಮದ ವ್ಯಾಸಂಗ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿರ್ತೀರಿ. ಮತ್ತೆ ಆ ವಿದ್ಯಾಸಂಸ್ಥೆಯ ಮುಖ್ಯಸ್ಥರ ಸಹಿ ಮತ್ತು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಕೂಡ ಮೇಲ್ ರುಜು ಕೂಡ ಅದ್ರ ಮೇಲೆ ಇರಬೇಕು. ಇನ್ನ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂತಿದೆ. ಈ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂದ್ರೆ ಈಗಾಗಲೇ ಸರ್ಕಾರ ಒಂದಿಷ್ಟು ನೋಟಿಫೈ ಮಾಡಿದೆ, ಅಧಿಸೂಚನೆ ಹೊರಡಿಸಿದೆ. ಯಾವೆಲ್ಲ ಕರ್ನಾಟಕದ ಪ್ರದೇಶಗಳು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ನೀಡ್ಲಿಕ್ಕೆ ಅರ್ಹತೆ ಬರ್ತದೆ ಅಂತ ಹೇಳಿ, ಗ್ರಾಮೀಣ ಪ್ರದೇಶ ಬರ್ತದೆ ಅಂತ ಹೇಳಿ ಅಧಿಸೂಚನೆ ಹೊರಡಿಸಿದ್ದಾರೆ. ಅಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರದ ಮೀಸಲಾತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ತಾವು ಕೂಡ 1ರಿಂದ 10ನೇ ತರಗತಿವರೆಗೆ ಶೈಕ್ಷಣಿಕ ವರ್ಷಗಳು ಏನೆಲ್ಲ ಮುಗಿಸಿರ್ತೀರಿ ವ್ಯಾಸಂಗ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳ್ರಿ. ಅದು ಕೂಡ ಒಂದು ಕಡ್ಡಾಯವಾಗಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಇರ್ತದೆ. ಅದು ತೆಗೆದುಕೊಂಡು ಸಂಬಂಧಿಸಿದ BO ರವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ರುಜುವನ್ನ ಮಾಡಿಸಿರ್ಬೇಕು. ಅಂದಾಗ ಮಾತ್ರ ತಮ್ಗೆ KEAದವರಿಂದ ವ್ಯಾಲಿಡೇಷನ್ ಆಗ್ತದೆ, ಅವರು ಸಿಂಧುತ್ವವನ್ನ ಒಪ್ಕೊಳ್ತಾರೆ. ಇಲ್ಲಿ ಇನ್ನೂ ಒಂದು ಮುಖ್ಯವಾದ ಸಂಗತಿ ಅಂದ್ರೆ ಯಾರೆಲ್ಲ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿದ್ದೀರಿ, ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿದ್ದೀರಿ, ಒಂದ್ ವೇಳೆ ತಾವು ಕೂಡ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಭಾಗದಲ್ಲಿ ವ್ಯಾಸಂಗ ಮಾಡಿದ್ರೆ ತಮಗೂ ಕೂಡ ಗ್ರಾಮೀಣ ಮೀಸಲಾತಿಯನ್ನ ಪಡಿಬೇಕು ಅಂತಕ್ಕಂಥದ್ದು ಇತ್ತು ಅಂದ್ರೆ ತಾವು ಕೂಡ 1ರಿಂದ 10ರವರೆಗೆ ಸ್ಟಡಿ ಸರ್ಟಿಫಿಕೇಟ್ ತೆಗೆಸ್ಕೊಂಡು BO ರವರ ಮೇಲು ರುಜುವನ್ನ ಪಡಿಬೇಕು. ಅದು ಒಂದನೇದು. ಇನ್ನೊಂದು ಮುಖ್ಯವಾಗಿರೋದು ಅಂತಂದ್ರೆ ಕಂದಾಯ ಇಲಾಖೆಯ ತಹಸೀಲ್ದಾರರು ನೀಡತಕ್ಕಂತ NCLC ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿರಬೇಕು. ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್, ಮೇಲು ಸ್ತರಕ್ಕೆ ಸೇರಿಲ್ಲವೆಂಬ ದೃಢೀಕರಣದ ಪ್ರಮಾಣ ಪತ್ರ. ಇದನ್ನ ತಹಸೀಲ್ದಾರರು ನೀಡುತ್ತಾರೆ. RD ಸಂಖ್ಯೆ ಇರ್ತದೆ, ಅದನ್ನ ತೆಗೆದುಕೊಂಡು RD ಸಂಖ್ಯೆಯನ್ನ ನಮೂದಿಸಬೇಕು. ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಇದನ್ನ ತಪ್ಪದೆ ಗಮನಿಸಿ. ಇನ್ನು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ನಿರ್ದಿಷ್ಟಪಡಿಸಿರ್ತಕ್ಕಂಥದ್ದಿದೆ KEAದವರು. SC ST ಈ ವಿದ್ಯಾರ್ಥಿಗಳು ನಮೂನೆ D ನಲ್ಲಿ ತೆಗೆದುಕೊಂಡಿರಬೇಕು. ಪ್ರವರ್ಗ 1ರ ವಿದ್ಯಾರ್ಥಿಗಳು ನಮೂನೆ E ನಲ್ಲಿ ಪಡೆದಿರಬೇಕು. ಇನ್ನು 2A 2B 3A 3B ವಿದ್ಯಾರ್ಥಿಗಳು ನಮೂನೆ F ನಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಕಡ್ಡಾಯವಾಗಿ ಪಡೆದಿರಬೇಕು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ SC ST ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ತಮ್ಮ ಆದಾಯ ಪ್ರಮಾಣ ಪತ್ರದ ಆಧಾರದ ಜೊತೆಗೆ ತಹಸೀಲ್ದಾರರು ನೀಡಿರ್ತಕ್ಕಂಥ RD ಸಂಖ್ಯೆ ಹೊಂದಿರುವ ಒಂದು ಈಗಾಗಲೇ ಏನ್ ಹೇಳಿದೆ ನಮೂನೆ D ನಮೂನೆ E ನಮೂನೆ F ಗಳಲ್ಲಿ ಆ ರೀತಿ ನೀಡಿರ್ತಕ್ಕಂಥ ನಿಗದಿಪಡಿಸಿದ ಒಂದು ಫಾರ್ಮೆಟ್ ನಲ್ಲಿ ತಾವು ಪಡೆದಿರಬೇಕಾಗ್ತದೆ. ಇನ್ನು 371J ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಬಯಸ್ತಕ್ಕಂಥ ವಿದ್ಯಾರ್ಥಿಗಳು ಸಂಬಂಧಪಟ್ಟ ನಿಮ್ಮ ತಾಲೂಕಿನ ಸಹಾಯಕ ಆಯುಕ್ತರು ಅಸಿಸ್ಟೆಂಟ್ ಕಮಿಷನರ್ ಅವರು ತಮ್ಗೆ ಈ ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ. ಅನುಬಂಧ A ಮತ್ತು ಅನುಬಂಧ B ಅಂತ, ಅನೆಕ್ಸೂರ್ A ಮತ್ತು ಅನೆಕ್ಸೂರ್ B ಅಂತ ಇರ್ತದೆ. ಸಾಮಾನ್ಯವಾಗಿ ಎರಡನ್ನ ತಾವು ತೆಗೆದುಕೊಳ್ಳಬೇಕು. ಅನುಬಂಧ A ನಲ್ಲಿ ಅಂದ್ರೆ ಅನೆಕ್ಸೂರ್ A ನಲ್ಲಿ ತಾವು ಎಲ್ಲಿಂದ ಎಲ್ಲಿವರೆಗೆ ಯಾವ ಮೂಲ ನಿವಾಸಿಗಳು ಅಂತಕ್ಕಂಥದ್ದು ಇರ್ತದೆ. ಅನುಬಂಧ B ನಲ್ಲಿ ತಾವು ತಮ್ಮ ಪಾಲಕರು ಎಲ್ಲಿಯ ವಾಸಸ್ಥಾನ ಯಾವುದು ಅಂತಕ್ಕಂಥದ್ದು ಇರ್ತದೆ. ಸೊ ಅನೆಕ್ಸೂರ್ A ಮತ್ತು ಅನೆಕ್ಸೂರ್ B ಕಡ್ಡಾಯವಾಗಿ ತೆಗೆದುಕೊಳ್ಳ್ರಿ. KEAದವರು ಮಾತ್ರ ಕೇವಲ ಅನೆಕ್ಸೂರ್ A ಅನ್ನ ಮಾತ್ರ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಆ ಎರಡಕ್ಕೂ ಕೂಡ RD ನಂಬರ್ ಇರ್ತದೆ, ಅದನ್ನ ತಾವು ಎಂಟ್ರಿ ಮಾಡ್ಕೊಂಡು ಇದು ಮಾಡ್ಬೇಕಾಗ್ತದೆ. ಇನ್ನು ವಿಶೇಷ ಪ್ರವರ್ಗಗಳಿದ್ದಾವೆ. ಸ್ಪೆಷಲ್ ಕೋಟಾ, ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಕೂಡ ನಿಮ್ಗೆ ಇಂಜಿನಿಯರಿಂಗ್ ನಲ್ಲಿ ಸಿಗುತ್ತದೆ. ಯಾವೆಲ್ಲ ಅಂತಕ್ಕಂಥದ್ದನ್ನ ಗಮನಿಸಿ. NCC ಮತ್ತು ಕ್ರೀಡಾಕೂಟ, NCC ಮತ್ತು ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಪ್ರಮಾಣ ಪತ್ರಗಳನ್ನ ಸಂಬಂಧಿಸಿದ ನಿಮ್ಮ ಪ್ರಾಧಿಕಾರಗಳಿಂದ ಪಡೆದಿರಬೇಕು. ಅದು ನಿಗದಿಪಡಿಸಿದ ದಿನಾಂಕಗಳಿಂದ ಕೂಡ ಪಡೆದಿರಬೇಕು. ಇನ್ನೊಂದು ಮುಖ್ಯವಾದ ಸಂಗತಿ ಅಂತಂದ್ರೆ, ಈಗ ನಾನು ಏನೆಲ್ಲ ಪ್ರಮಾಣ ಪತ್ರಗಳನ್ನು ಹೇಳಿದ್ದೇನೆ, ಎಲ್ಲಾ ಪ್ರಮಾಣ ಪತ್ರಗಳು KEA ಇನ್ಫಾರ್ಮೇಶನ್ ಬುಲೆಟಿನ್ ನಲ್ಲಿ ಕೊನೆಯಲ್ಲಿ ನೀಡಿದ್ದಾರೆ. ಇದೇ ಮಾದರಿಯಲ್ಲಿ ಪಡೆದುಕೊಂಡು ನಾವು ಅರ್ಜಿಗಳನ್ನ ಸಲ್ಲಿಸಬೇಕಂತ
ದಯವಿಟ್ಟು ಇಲ್ಲಿಯೂ ಕೂಡ ವಿಶೇಷ ಪ್ರವರ್ಗ ಪ್ರಮಾಣ ಪತ್ರಗಳು ಕೂಡ ಆ ಕೆಇಎದವರು ನೀಡಿರುವ ಮಾದರಿಯಲ್ಲಿಯೇ ತಾವು ಪ್ರಮಾಣ ಪತ್ರಗಳನ್ನ ಸ್ವೀಕಾರ ಮಾಡಿ ಸಲ್ಲಿಸಬೇಕಾಗ್ತದೆ. ಇನ್ನು ಕೃಷಿಕರ ಕೋಟ, ಇನ್ನ ರೈತಾಪಿ ಕುಟುಂಬದ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ BSc ಅಗ್ರಿ ಮುಂತಾದ ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ ಮೀಸಲಾತಿ ಸೌಲಭ್ಯ ಇರುತ್ತದೆ. ಸೊ ಆ ಮೀಸಲಾತಿ ಸೌಲಭ್ಯವನ್ನ ಪಡಿಬೇಕಾಯ್ತು ಅಂತಂದ್ರೆ ಕೂಡ ತಾವು ಕೃಷಿಕರ ಕೋಟಾದ ಒಂದು ಪ್ರಮಾಣ ಪತ್ರವನ್ನ ಪಡಿಬೇಕಾಗ್ತದೆ. ಇದನ್ನ ಕಂದಾಯ ಇಲಾಖೆಯ ತಹಸೀಲ್ದಾರರು ನೀಡ್ತಾರೆ. ಅದನ್ನ ತಪ್ಪದೆ ಪಡ್ಕೊಳ್ರಿ. ಯಾರೆಲ್ಲ BSc ಅಗ್ರಿಗೆ ತಾವು ಪ್ರಯತ್ನ ಪಡ್ತಾ ಇರ್ತೀರಿ ಅದನ್ನ ಅಥವಾ ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ ಪ್ರಯತ್ನ ಪಡ್ತಾ ಇರ್ತೀರಿ, ಇದು ಕಡ್ಡಾಯವಾಗಿ ಬೇಕಾಗ್ತದೆ. ಇನ್ನು ಕೆಲವೊಂದಿಷ್ಟು ವಿಶೇಷ ಮೀಸಲಾತಿಗಳಿದ್ದಾವೆ. ಸರ್ಕಾರದ ಆಯಾ ಕಾಲಕ್ಕೆ ಹೊರಡಿಸ್ತಕ್ಕಂತ ಸೂಕ್ತ ಮಾರ್ಗದರ್ಶನಗಳು ಆದೇಶಗಳ ಅನ್ವಯದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ರಕ್ಷಣಾ ಸಿಬ್ಬಂದಿಗಳ ಮಕ್ಕಳು, ಮಾಜಿ ರಕ್ಷಣಾ ಸಿಬ್ಬಂದಿಗಳ ಮಕ್ಕಳು, ವಿಶೇಷ ಚೇತನರು, ಆಂಗ್ಲೋ ಇಂಡಿಯನ್ಸು, ಸಶಸ್ತ್ರ ಪೊಲೀಸ್ ಪಡೆಯ ಹಾಲಿ ನಿವೃತ್ತ ಸಿಬ್ಬಂದಿಯ ಮಕ್ಕಳು ವೃತ್ತಿಪರ ಕೋರ್ಸ್ಗಳಿಗೆ ಮೀಸಲಾತಿಯನ್ನ ಪಡಿಬಹುದು. ಅದು ಸಂಬಂಧಿಸಿದ ನಿರ್ದಿಷ್ಟಪಡಿಸಿದ ಒಂದು ಫಾರ್ಮೆಟ್ ನಲ್ಲೇ ಅವರು ತಮ್ಮ ಸೂಕ್ತ ಪ್ರಾಧಿಕಾರದ ವತಿಯಿಂದ ಪಡೆದಿರತಕ್ಕಂತ ಅರ್ಜಿಗಳನ್ನ ಮತ್ತು ಪ್ರಮಾಣ ಪತ್ರಗಳನ್ನ ಪಡೆದು ಸಲ್ಲಿಸಿದಾಗ ಮಾತ್ರ ಅದು ಕೆಇಎದವರು ಸಿಂಧುತ್ವವನ್ನ ನೀಡ್ತಾರೆ. ಸೊ ವಿದ್ಯಾರ್ಥಿಗಳ ಇದಿಷ್ಟು ಮುಖ್ಯವಾಗಿರ್ತಕ್ಕಂತ ಒಂದು ಮಾಹಿತಿ. ನಾನು ಹೇಳಿರ್ತಕ್ಕಂತ ವಿಷಯ ತಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಜೊತೆಗೆ ಈಗ ಏನೆಲ್ಲ ವಿಷಯವನ್ನ ಹಂಚಿಕೊಂಡಿದ್ದೇನೆ ನಾನು, ಇದರಲ್ಲಿ ಮುಖ್ಯವಾಗಿರೋದು ಅಂದ್ರೆ ಕೆಇಎದವರು ವೆಬ್ಸೈಟ್ ನಲ್ಲಿ ಏನೆಲ್ಲ ದಾಖಲೆಗಳು ಇರಬೇಕು, ಆ ದಾಖಲೆಗಳ ಮಾದರಿಗಳು ಹೇಗಿರಬೇಕು ಅಂತ ನೀಡಿದ್ದಾರೆ. SC ST ರೂರಲ್, ಕನ್ನಡ ಮಾಧ್ಯಮ, 371J ಸ್ಪೆಷಲ್ ಕೋಟಾ ಅದೇ ಮಾದರಿಯಲ್ಲಿಯೇ ತಾವು ಸಂಬಂಧಿಸಿದ ಪ್ರಾಧಿಕಾರದಿಂದ ಪಡೆದಿರ್ತಕ್ಕಂತ ದಾಖಲೆಗಳನ್ನ ಮಾತ್ರ ಸಲ್ಲಿಸಬೇಕು. ಇಷ್ಟು ಮಾಡಿದಾಗ ಮಾತ್ರ ತಮ್ಗೆ ಕೌನ್ಸಿಲಿಂಗ್ ನಲ್ಲಿ ಕೂಡ ವ್ಯಾಲಿಡೇಷನ್ ಆಗ್ತದೆ ಮತ್ತು ಕೆಇಎದವರು ಆ ಮತ್ತು ದಾಖಲೆಗಳನ್ನ ಸಿಂಧುತ್ವಗೊಳಿಸ್ತಾರೆ, ಒಪ್ಪಿಕೊಳ್ತಾರೆ ಅಂತಕ್ಕಂತ ಮಾಹಿತಿಯನ್ನ ಹೇಳ್ತಾ ಜೊತೆಗೆ ನಾನು ಈಗಾಗಲೇ ಏನ್ ಹೇಳಿದೆ ಇಮಿಡಿಯೇಟ್ ಆಗಿ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳ ಜೊತೆಗೆ ನಿಮ್ಮ ಮೂಲ ಅರ್ಜಿಯ ಒಂದಿಗೆ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ತಡ ಮಾಡದೆ ಸಲ್ಲಿಸಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ವಿಷಯ ಇಷ್ಟ ಆದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.